ಏನು ಇಷ್ಟ ಆಡಿದೆ ಇದು. ಅಲ್ಲಿ ಫೋನ್ ನೋಡ್ಕೊಂಡು ನಿಂತಿಲ್ವ ಅಲ್ಲಿ. ಹಲೋ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾಕೆಲ್ಲ ಹಿಂಗೆ ನೋಡ್ತಾ ಇದ್ದೀರಾ? ಹಿಂಗೆ ನೀನು ನೋಡ್ನಿಲ್ವ ನನ್ನ? ಈ ವ್ಲಾಗ್ ಕಂಪ್ಲೀಟಾಗಿ ಸಂಡೇ ವ್ಲಾಗ್, ಅಂದರೆ ಇವತ್ತು ಭಾನುವಾರ. ಪ್ಲ್ಯಾನ್ಸ್ ಬಂದು ಫ್ರೆಂಡ್ ಬರ್ಡೇ ಇದೆ ಆ್ಯಂಡ್ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಹೋಗ್ತೀನಾ ಹೋಗಲ್ವಾ ಏನೇನು ಕತೆ ಅನ್ನೋದೆಲ್ಲನೂ ಕೂಡ ಹೋಗ್ತಾ ಹೇಳ್ತೀನಿ ಆಯಿತಾ. ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ನಿಂತಿದ್ದೀನಿ, ಇನ್ನೂ ರೆಡಿಯಾಗಿಲ್ಲ. ಟೈಮ್ ಈಗ ಒಂದು 10:20 ರೆಡಿಯಾಗಿ ಹೊರಡಬೇಕು. ನೋ ಮೇಕಪ್, ಓನ್ಲಿ ಸನ್ಸ್ಕ್ರೀನ್, ಬ್ಲಾಶ್, ಲಿಪ್ ಲೈನರ್ ಆ್ಯಂಡ್ ಐಬ್ರೋ ಫಿಲ್ಲಿಂಗ್. ಇಷ್ಟೇ ನಾನು ಇವತ್ತು ಮಾಡ್ಕೊಳ್ಳೋದು. ನೋ ಹೇರ್ ಡ್ರೈ, ನಥಿಂಗ್, ನೋ ನಥಿಂಗ್. ಓಕೆನಾ? ಸೊ ಸಿಂಪಲಾಗಿ ಚೂಡಿದಾರ ಹಾಕಿದ್ದೀನಿ. ಟೆಂಪಲ್ಗೂ ಹೋಗ್ತೀವಿ ಅಂತ ಅಂದ್ಕೊಂಡು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ತೋರಿಸ್ತೀನಿ ಆಮೇಲೆ ಆಯಿತಾ. ಆ್ಯಂಡ್ 26 ಎಷ್ಟು ಲಕ್ಷ ಆಗುತ್ತೆ ಅಲ್ಲಿ? ಇನ್ನೂ ಇವಾಗ 20 ಲಕ್ಷ ಆಗಿಲ್ವಾ? ಏನಾಗುತ್ತೆ ಏನು? ಅಲ್ಲಿಗೆ 15,000 ಆಗಬೇಕಾ ಗ್ರಾಮ್ಗೆ? ಗ್ರಾಮ್ಗೆ 15,000 ಆದರೆ 20 ಲಕ್ಷ ಆಯ್ತದೆ. ನಾನು ಬೆಂಗಳೂರಲ್ಲಿರೋದು, ಮೈಸೂರಲ್ಲಿಲ್ಲ. ಸೊ ನಮ್ಮ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಹೇಗಿದ್ದೀರಾ? ಆ್ಯಂಡ್ ತುಂಬ ಜನ ನನ್ನ ಕೇಳಿದ್ದೀರಾ ಹೇರ್ ಸ್ಟೈಲ್ ಕ್ಲಾಸಸ್, ಲೈಕ್ ಹೇರ್ ಸ್ಟೈಲ್ದು ಡೆಮೋ ಥರ ಸೆಲ್ಫ್ ಹೇರ್ ಸ್ಟೈಲ್ ಮಾಡಿ ತೋರಿಸಿ ಅಂತ. ನಾರ್ಮಲಾಗಿ ಹೇಳಬೇಕು ಅಂತಂದರೆ ಇರೋ ವಿಚಾರ ಹೇಳ್ತೀನಿ ಕೇಳಿ. ನನ್ನ ಹೇರು ಉದ್ದ ಇದೆ, ಅದು ನನಗೆ ನಾನು ನಾರ್ಮಲಾಗಿಯೇ ಹೇರ್ ಸ್ಟೈಲ್ ಮಾಡ್ಕೊಳ್ಳಲ್ಲ. ಯಾವುದೇ ಫಂಕ್ಷನ್ಗೆ ಹೋದ್ರೆ ಇಲ್ಲ ಗಂಟು ಹಾಕ್ಕೋತೀನಿ, ಇಲ್ಲ ಲೂಸ್ ಹೇರ್ ಬಿಟ್ಬಿಟ್ಟು ಇಲ್ಲ ಎಣಿತೀನಿ ಅಷ್ಟೇ. ಯಾವುದೇ ರೀತಿ ಸ್ಟೈಲ್ ಮಾಡಲ್ಲ ನನ್ನ ಹೇರಿಗೆ ನಾನು ಈಗಲೇ. ಇನ್ನು ನಾನು ಹಿಂದ್ಗಡೆ ಹಿಂಗೆ ಹಾಕ್ಕೊಂಡೆಲ್ಲ ನನಗೆ ಲೈಕ್ ನಿಮಗೆ ಹೇಳೋದಕ್ಕೆ ತೋರಿಸೋದಕ್ಕೆ ಬರೋದಿಲ್ಲ ಆಯಿತಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಅಷ್ಟು ದುಡ್ಡು ಖರ್ಚು ಮಾಡಿ ಕಲಿತು ಪ್ರತಿಯೊಂದೂ ಕೂಡ ಫ್ರೀಯಾಗಿ ಆಗಬೇಕು ಅಂತಂದರೆ ನನಗದು ಆಗಲ್ಲ. ಅದು ಇನ್ನೂ ಒಂದು ಪಾಯಿಂಟು. ಸೊ ಇದೆರಡು ರೀಸನ್ ಇದೆ. ಬಟ್ ಬೇಸಿಕ್ ಏನಿದೆ ಅದನ್ನು ನಾನು ಹೇಳ್ಬೋದು. ಬಟ್ ಸ್ಟಿಲ್ ನೀವು ಎಲ್ಲನೂ ಕೂಡ ಹೇಳ್ಕೊಡಿ ಅನ್ನೋ ಥರ ಆದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಬಿಕಾಸ್ ನಾನು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಅದರಲ್ಲಿ. ಸೊ ಯಾವುದೂ ಕೂಡ ಈಸಿಯಾಗಿ ಆಗಲ್ಲ ಅಲ್ವ ಯಾವುದೂ. ನಾನು ಇನ್ವೆಸ್ಟ್ ಮಾಡಿರೋದ್ರೂ ನಾನು ಅದರಿಂದ ತೆಗಿಬೇಕಲ್ವ. ಸೊ ದಿಸ್ ಈಸ್ ಮೈ ಪ್ರಾಬ್ಲಮ್. ಹೋಪ್ಫುಲಿ ನೀವು ಇದನ್ನು ಪಾಸಿಟಿವಾಗೇ ತೊಗೋತೀರಾ ಅಂತ ಅಂದ್ಕೊಂಡಿದ್ದೀರಿ. ಬಟ್ ನಾನು ಏನು ನೆಗೆಟಿವ್ ಆಗಂತೂ ಏನೂ ಹೇಳಿಲ್ಲ, ನಾನು ಕೂಡ ಪಾಸಿಟಿವಾಗೇ ಹೇಳಿದ್ದೀನಿ. ಸೊ ಇದು ವಿಚಾರ. ಹಿಂಗೆ ನಾನು ನಾರ್ಮಲಾಗಿ ನೀವು ನೋಡಿರ್ಬೋದು ನನ್ನ ಫೋಟೋಸ್ಗಳಲ್ಲೆಲ್ಲ ವೀಡಿಯೋಸಲ್ಲೆಲ್ಲ ಯಾವಾಗಲೂ ಗಂಟು ಹಾಕ್ದಂಗೆ ಇರ್ತೀನಿ, ಇಲ್ಲ ಲೂಸ್ ಏರ್ಬಿಟ್ಟಿರ್ತೀನಿ. ಯಾವುದೇ ರೀತಿ ಸ್ಟೈಲ್ ಮಾಡಿಲ್ಲ ನಾನು ಇವತ್ತಿನವರೆಗೂ. ನಾನೇ ಹೇರ್ ಸ್ಟೈಲ್ನ ಕರೆಸಿ ನಾನು ಈವೆಂಟ್ಸ್ಗಳಿಗೆ ಮಾಡಿಸ್ಕೋಬೇಕು ಹೊರತು ನಾನೇ ನನ್ನಿಂದ ಆಗೋದಿಲ್ಲ. ಬಟ್ ನಾನು ಕ್ಲೈಂಟ್ಸ್ಗಳಿಗೆ ನಾನೇ ಹೇರ್ ಸ್ಟೈಲ್ ಮಾಡೋದು, ಮೇಕಪ್, ಸ್ಯಾರಿ, ಹೇರ್ ಸ್ಟೈಲ್ ಎಲ್ಲನೂ ಕೂಡ ನಾನೇ ಮಾಡೋದು. ಜಾಸ್ತಿ ಮೆಂಬರ್ಸ್ ಇದ್ದಾಗ ಮಾತ್ರ ನಾನು ಹೆಲ್ಪರ್ನ ಕರ್ಕೊಂಡು ಹೋಗ್ತೀನಿ. ಅದರ್ವೈಸ್ ಎಲ್ಲನೂ ಕೂಡ ನಾನೇ ಮಾಡ್ಕೊಳ್ಳೋದು. ಈವನ್ ಕ್ರಿಂಪಿಂಗಿಂದ ಹಿಡಿದು ಪ್ರತಿಯೊಂದೂ ನಾನೇ ಮಾಡ್ಕೋತೀನಿ. ಬಟ್ ನನಗೆ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಸೀರಿಯಸ್ಲಿ ತುಂಬಾ ಕಷ್ಟ. ನೋಡುವ, ಟೈಮಿಂಗ್ ಇದ್ದಿದ್ದು 10 ಗಂಟೆಗೆ ಬರೋಕ್ಕೆ ಹೇಳಿದೆ ಎಲ್ಲರೂ. ಬಟ್ ನಾನು ಈ ಥರದ್ದೇ 11 ಗಂಟೆಗೆ. ಸೊ ಸಿಂಪಲಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಆ್ಯಂಡ್ ಹೇರ್ ಸ್ಟೈಲ್ ಏನೂ ಮಾಡಿಲ್ಲ. ಇನ್ನೊಂದು 4 ಜನ ಹೋಗ್ಬಿಟ್ಟು ಹಂಗೆ ಒಂದ್ಸರಿ ಇದು ಮಾಡಿ ಅಂತಿದ್ರಂತ ಮಾಡ್ತಾನಂತ ಬರ್ತಾನೆ. ಗೊತ್ತಿಲ್ಲ, ನನ್ನನ್ನು ಕಳಿಸ್ಕೊಡೋಕ್ಕೆ ನಮ್ಮಮ್ಮ ನಮ್ಮ ಆಂಟಿ ಎಲ್ಲ ಬಂದಿದ್ದಾರೆ. ಇವನು ಬೈಕಲ್ಲಿ ಬಿಡ್ತಾನೆ.
ಇದ್ರ ಹತ್ರ ಮುಂದಕ್ಕೆ ಆದಂಗೆ ಅದೇ ಕಡೆ ಮುಂದಕ್ಕೆ ಆದಂಗೆ ನನ್ನ ತಮ್ಮ ಮೇನ್ ರೋಡ್ವರೆಗೂ ಬಿಟ್ಟ, ಅಲ್ಲಿಂದ ನಾನು ಆಟೋ ಮಾಡ್ಕೊಂಡು ಹೊರಡಬೇಕಾಗಿತ್ತು. ಬಸ್ಸಲ್ಲಿ ಏನಾದರೂ ಹೋದರೆ ಲೇಟ್ ಆಗಿಬಿಡುತ್ತೆ, ಇನ್ನೂ ಬೈಸ್ಕೋಬೇಕಾಗುತ್ತೆ ನಾನು ಅಂತ ಅಂದ್ಬಿಟ್ಟು ಆಟೋ ಮಾಡಿಕೊಂಡು ಚಂದ್ರ ಲೇಔಟ್ ಲೈಕ್ ನಾಗರಬಾವಿ ಬಿ ಸಿ ಓಡಿ ಚೆಕ್ ಮಾಡ್ಸೋಣ ಏನಂತಪ್ಪ ಬಿ ಸಿ ಓಡಿ ಇದೆ. ಟ್ರಿಪ್ ಯಾವುದು ಪ್ಲ್ಯಾನ್ ಮಾಡ್ತಾಳ ಇವಳು? ರೈಟ್ ಅನ್ಕೊಂಡಿದ್ದೆ, ಬಿಡಪ್ಪ ಎಲ್ಲ ಅಡ್ವೆಂಚರಸ್ ಆಗಿದೆ. ನಾನು ಯಾವಾಗಲೂ ಸ್ವಲ್ಪ ಕ್ಲೀನಾಗಿರ್ರಿ, ಕಾರ್ ಎಂತ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ನಾನು ಅವ್ರಿಗೆ ಬೈತಾ ಇದ್ದೆ, ಕ್ಲೀನ್ ಮಾಡ್ಕೊಂಬರ್ಬೇಕಲ್ವಾ ಅಂತ. ಅದಕ್ಕೆ ಅವ್ರು ನನ್ನನ್ನು ಆ ರೀತಿ ರೇಗಿಸ್ತಾ ಇದ್ರು ಅಷ್ಟೇ, ಬೇರೆ ಏನೂ ಅಲ್ಲ. ಪವಿನ ಮತ್ತು ಪಾಪುನ ಪಿಕ್ ಮಾಡಿಕೊಂಡು ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ. ಆ್ಯಂಡ್ ಟೆಂಪಲ್ ಬಂದು ಶ್ರೀ ಬಂಡೆ ಮಾಕಾಳಮ್ಮ ಟೆಂಪಲ್. ಆ್ಯಂಡ್ ನಾವು ಯಾರೂ ಈ ದೇವಸ್ಥಾನಕ್ಕೆ ಬಂದೇ ಇರಲಿಲ್ಲ, ಇಬ್ಬರು ಬಂದಿದ್ರು, ಇನ್ನು ಮಿಕ್ಕಿದ 3 ಜನ ನಾವು ವಿಸಿಟ್ ಮಾಡಿರಲಿಲ್ಲ. ತುಂಬ ಸಲ ಅನ್ಕೋತಾ ಇದ್ರು ಕೂಡ, ಇಷ್ಟು ವರ್ಷ ನಾನು ಬೆಂಗಳೂರಲ್ಲಿದ್ರೂ ದರ್ಶನ ಮಾಡೋದಕ್ಕೆ ಹಾಗೇ ಇರಲಿಲ್ಲ, ಎಂತಕ್ಕೋ ಗೊತ್ತಿಲ್ಲ ನನಗೆ ಏನು ವಿಚಾರ ಅಂತ. ಬಟ್ ಇವತ್ತು ನಾನು ಒಬ್ಳು ಅಂದ್ಕೊಂಡೆ ಹೋಗೋಣ ಅಂತ ಹೇಳಿದೆ, ಬಟ್ ಸೀರಿಯಸ್ಲಿ ಹೋಗ್ತೀವಿ ಅಂತ ನಾವು ಯಾರೂ ಅಂದ್ಕೊಂಡೇ ಇರಲಿಲ್ಲ. ದೇವಸ್ಥಾನ ಅಂದ್ರೇ ಬೇಡ ಅಂತಾರೆ ಅಂತ ಅನ್ಕೋತಾ ಇದ್ದೆ, ಬಟ್ ಆ ರೀತಿ ಆಗಲಿಲ್ಲ. ಎಲ್ಲರೂ ಕೂಡ ದರ್ಶನ ಪಡ್ಕೊಳ್ಳೋದಕ್ಕೆ ದೇವಸ್ಥಾನದ ಹತ್ರ ಬಂದ್ವಿ. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಇತ್ತು ಏನು ಅನ್ನೋದು ನನಗೆ ಗೊತ್ತಿಲ್ಲ. ನಾರ್ಮಲಾಗಿ ಸಂಡೇ ರಶ್ ಇರುತ್ತೆ ಅನ್ನೋದೊಂದಿತ್ತು, ಬಟ್ ಸ್ಟಿಲ್ ಈ ಮಟ್ಟಿಗೆ ರಶ್ ಇತ್ತು ಅಂದರೆ ಅದು ನಾನು ಕರೆಕ್ಟಾಗಿ ಕ್ಯಾಪ್ಚರ್ ಕೂಡ ಮಾಡೋದಕ್ಕಾಗಿಲ್ಲ ವೀಡಿಯೋಸ್ನ, ಅಷ್ಟು ರಶ್ ಇತ್ತು. ಒಳಗಡೆ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಅಭಿಷೇಕದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು ನಮ್ಮನ್ನ, ಈಚೆಗೆ ಎಂಟ್ರಿ ಕೊಡ್ತಾ ಇರಲಿಲ್ಲ. ಸೊ ಅದೆಲ್ಲನೂ ಕೂಡ ಟಿ ವಿಲಿ ತೋರಿಸ್ತಾ ಇದ್ರು. ಸೊ ಅದೆಲ್ಲನೂ ಕೂಡ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ನಾವು ದರ್ಶನ ಪಡ್ಕೊಂಡ್ವಿ. ಆ್ಯಂಡ್ ಗರ್ಭಗುಡಿ ಒಳಗಡೆನೆ ಬಿಟ್ಟಿದ್ರು. ಆ್ಯಂಡ್ ಕಾಲು ನಮಸ್ಕಾರ ಮಾಡ್ಕೊಳ್ಳೋವಾಗ ನೀರು ಹಾಕ್ತಾರಲ್ಲ, ಅದೆಲ್ಲನೂ ಕೂಡ ನಡೀತು. ಇಯರ್ ಎಂಡ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ನಿಸ್ತು. ಒಂದು ಪಾಸಿಟಿವ್ ವೈಬ್ ಬಂತು. ನಾನು ಅಂದ್ಕೊಂಡೇ ಇರಲಿಲ್ಲ ದೇವ್ರ ದರ್ಶನ ಮಾಡ್ತೀನಿ ಅಂತ. ನನಗೂ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಕೂಡ ಚೆನ್ನಾಗಿ ದರ್ಶನ ಮಾಡಿದ್ವಿ. ಆ್ಯಂಡ್ ಊಟದ ವ್ಯವಸ್ಥೆ ಎಲ್ಲ ಇಟ್ಕೊಂಡಿದ್ರು. ದರ್ಶನ ಮಾಡುವಾಗಲೇ ಪ್ರಸಾದ ಸ್ಮೆಲ್ ಗಮ್ಮ ಅಂತ ಬರ್ತಾಯಿತ್ತು. ಸೊ ನಾವು ಹೋಗಿ ಪಂತಿಲಿ ಕೂತ್ಕೊಂಡೇ ಬಿಟ್ವಿ. ಹನುಮಾನ್ ಬರ್ಡೇ ಸ್ಪೆಷಲ್ ದೇವಸ್ಥಾನದ ಊಟ. ಪ್ರಸಾದ ಎಲ್ಲ ತಿಂದಾದ್ಮೇಲೆ ಸಕ್ಕು ತಿಂಡಿ ಕೇಳ್ತಾ ಇದ್ಲು. ಸೊ ಅವಳಿಗೂ ಅದನ್ನು ಕೊಡಿಸ್ಬಿಟ್ಟು ನಾನಿಲ್ಲಿ ಭತ್ತದ್ದು ಬರುತ್ತಲ್ಲ, ಸೊ ನಾನು ಅದನ್ನು ತಗೋಬೇಕಾಗಿತ್ತು. ಸರಿ ಓಕೆ ಕೇಳೋಣ ಅಂತ ಅಂದ್ಬಿಟ್ಟು ವಿಚಾರಿಸ್ದೆ. ಸೊ ಒಂದೊಳ್ಳೆ ರೀಸನಬಲ್ ಪ್ರೈಸಿಗೆ ನನಗೆ ಕೊಟ್ಟರು. ಬಾಗ್ಲಕ್ಕೆ ತೋರಣ ಹಾಕ್ತಾರಲ್ಲ ಅದು. ಸೊ ಮೈಸೂರು ಮನೆಗೆ ನಾನೇನು ಹಾಕೇ ಇರಲಿಲ್ಲ. ಓಕೆ ಅಂದ್ಬಿಟ್ಟು ಅದೊಂದು ತೊಗೊಂಡೆ. ಆ್ಯಂಡ್ ಆಲ್ಸೋ ನಾನು 2 ಡಜನ್ ಗಾಜಿನ ಬಳೆ ತೊಗೊಂಡೆ. ಇತ್ತೀಚೆಗೆ ನಾನು ಇಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಬಳೆ ತೊಗೋತಾ ಇದ್ದೀನಿ. ಸೊ ಅದಕ್ಕೇ ಬಳೆ ತೊಗೊಂಡೆ. ನನಗೆ ಈ ಡಿಸೈನ್ ಇರೋ ಚಿಣ್ಮಿಣಿ ಬಳೆಗಿಂತ ಯಾಕೋ ಈ ರೀತಿ ಬಳೆಗಳು ನನಗೆ ಇಷ್ಟ ಆಗ್ತೈತೆ. ನೋಡೋಕ್ಕೆ ಅಜ್ಜಿದಿರ ಬಳೆ ಥರ ಅನಿಸಿದ್ರು ಕೂಡ ನನಗೆ ಯಾಕೋ ಗೊತ್ತಿಲ್ಲ, ನನಗೆ ತುಂಬಾ ಇಷ್ಟ ಆಗ್ತೈತೆ ಆ ಬಳೆಗಳು. ಆ್ಯಂಡ್ ಈ ಬ್ಯಾಗ್ ಕೂಡ ತೊಗೊಂಡೆ ಇರಲಿ ಅಂತ ಅಂದ್ಬಿಟ್ಟು. ಸಕು ನಂಗೆ ಸಕು ನಂಗೆ ತಿನ್ಸಲ್ವಾ ಮಗಳೇ? ಮಮ್ಮಿ ತೋರ್ಸುದ್ನಲ್ಲ. ನೋಡಲ್ಲ ಅವಳು.
ಟೆಂಪಲ್ ಮುಗಿಸ್ಕೊಂಡು ಕಬ್ಬನ್ ಪಾರ್ಕು MG ರೋಡು ಇವೆಲ್ಲನೂ ಸುತ್ತಾಕಿದ್ವಿ. ಗಾಡಿನ ಸ್ಟಾಪ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ನೋಡಿದ್ರೆ ಗಾಡಿ ಎಲ್ಲೂ ಸ್ಟಾಪ್ ಮಾಡಿಲ್ಲ, ಎಲ್ಲ ಒಂದು ರೌಂಡ್ ಸುತ್ತಾಕೊಂಡು ಡೈರೆಕ್ಟ್ RR ನಗರಕ್ಕೆ ಬಂದುಬಿಟ್ವಿ. ಫುಲ್ ಬೇಜಾರಾಗೋಯ್ತು. ಎಲ್ಲನೂ ತೋರಿಸಿದ್ದೀವಿ ಅಂತ ರೇಗಿಸ್ತಾ ಇದ್ರು ನನಗೆ. ನೋಡಿ ಎಲ್ಲ ನೋಡ್ಕೊಬಿಡು, MG ರೋಡ್ ನೋಡ್ಕೊ ಅಂತ ಅಂದ್ಕೊಂಡೆಲ್ಲ. ಸರಿ ಆಯಿತು ಬಿಡು ಅಂದ್ಕೊಂಡು ಸುಮ್ಮನೆ ಅದೇ. ಡೈರೆಕ್ಟು RR ನಗರಲ್ಲಿರೋ ವಾಟರಿನ್ ಹೋಲಿಗೆ ಬಂದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಯಾಕೋ ಆರಿಸ್ತೆ ನನಗೆ, ಆರಿಸ್ಬಾರ್ದು. ಓದ್ಬೇಕು ತಾನೇ ಅದು. ಓದ್ಬೇಕು, ಓದಕ್ ನಾವು ಮಾತ್ರ ಕೇಳ್ಬೇಡ. ವಿಷಯ ಹೇಳ್ಕೊ, ನೆಕ್ಸ್ಟ್ ವರ್ಷ ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಂದು. ಹ್ಯಾಪಿ ಬರ್ಡೇ. ಏನ್ ಬೇಡ, ಹಂಗೆ ಇರ್ಲಿ ಬಿಡು. ಏನ್ ಮಾಡ್ತಾ ಇದೀಯಾ? ಅವನೇ ವಿಡಿಯೋ ಮಾಡ್ತಿರೋದು. ನನ್ನ ರಬ್ಬ ತೆಗ್ದೋಗ್ಬಿಡೋದು ಕಟ್ ಮಾಡಕ್ಕೆ. ಐಸ್ ಕ್ರೀಮ್ ಸ್ವಲ್ಪ ಇನ್ನೂ ತಗೊಳ್ಳೋ. ಏನು ಇಷ್ಟ ಆಡಿದೆ ಇದು? ಇವಾಗ ಎಣ್ಣೆ ಮಾತ್ರ ಕುಡಿಸಿರೋ ಒಂದೇ ಗ್ಲಾಸಲ್ಲಿ. ಅಲ್ಲ ನೀವು ನನಗೂ ಹಾಕಿ, ನಿಮಗೆಲ್ಲ. ಸಿಂಪಲಾಗಿ ಹಾಗೆ ಅಲ್ಲೇ ಒಂದು ಪಮ್ ಕೇಕ್ನ ಆರ್ಡರ್ ಮಾಡಿದ್ವಿ. ಜಾಸ್ತಿ ಇರೋದು ತರಿಸಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕೇಕ್ ಕಟ್ ಮಾಡಿಸಿ ಫುಡ್ ಆರ್ಡರ್ ಮಾಡಿದ್ವಿ. ಯಾಕೋ ಏನೋ ಗೊತ್ತಿಲ್ಲ, ನಾನು ತುಂಬ ಸಲ ಈ ವಾಟರಿಂಗ್ ಹೋಲಿಗೆ ಬಂದಿದ್ದೀನಿ. ನನಗೆ ಫುಡ್ ತುಂಬ ಚೆನ್ನಾಗಿ ಇಷ್ಟ ಆಗ್ತಾಯಿತ್ತು. ನಾನು ವೆಜ್ ತಿಂತಾಯಿದ್ದೆ, ಚೆನ್ನಾಗಿರುತ್ತೆ ಅಂತ ಬಂದ್ವು. ಬಟ್ ಆದರೆ ಯಾಕೋ ಇವ್ರಿಗೆ ಯಾರಿಗೂ ಏನು ಸೆಟ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ನಾನೇನೂ ಆರ್ಡ್ರ್ ಮಾಡ್ಕೊಳ್ಲಿಲ್ಲ, ಫ್ರೆಂಚ್ ಫ್ರೈಸ್ ಒಂದೇ ಆರ್ಡ್ರ್ ಮಾಡಿದ್ದು. ನಾವು ತಂದು ತಿನ್ನಿಸ್ಬೇಕು. ತಡಿಯೋ, ಇರೋ, ಸ್ಟೋರೇಜ್ ಇಶ್ಯೂ ಆಗುತ್ತೆ, ತಿನ್ಸೆ. ನನ್ನ ಫೋಟೋ ತೆಗಿತಾ ಇಲ್ಲ ಕಣೆ, ವಿಡಿಯೋ. ನನಗೆ ಹೆಲ್ತ್ ಸರಿ ಇರಲಿಲ್ಲ, ಸೊ ಅದಕ್ಕೆ ನಾನೇನು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಪ್ರಸಾದ ತಿಂದಿದ್ವಲ್ಲ ಅಂದ್ಬಿಟ್ಟು ಇಲ್ಲಿ ಫ್ರೆಂಚ್ ಫ್ರೈಸ್ ತಿಂದೆ, ಅದು ಸ್ವಲ್ಪ ಅಷ್ಟೇ, ಅದು ತೊಗೊಳಕ್ಕಾಗಿಲ್ಲ. ಮತ್ತು ಅದಾದಮೇಲೆ ನಾನು ಪಿಜ್ಜಾ ಆರ್ಡ್ರ್ ಮಾಡಿದೆ, ಅದನ್ನು ಮುಟ್ಟು ನೋಡಲಿಲ್ಲ, ಏನೂ ತಿನ್ನೋಕ್ಕೆ ಆಗಿಲ್ಲ ನನಗೆ, ಯಾಕೋ ಗೊತ್ತಿಲ್ಲ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಬ್ರಿಗೊಬ್ರು ರೇಗಿಸ್ಕೊಂಡು ಹರಟೆ ಹೊಡ್ಕೊಂಡು ಒಂದು 2-3 ಅವರ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ಒಳ್ಳೇದಾಗಲಿ ರಾಯರು, ಚೆನ್ನಾಗಿಟ್ಟಿದ್ವಿ. ಪಿಜ್ಜಾ ಲೇಟ್ ಕೊಡಕ್ಕೆ ಹೇಳು ಅವ್ರಿಗೆ. ಪಿಜ್ಜಾ ಗಿವ್ ಮಿ ಲೇಟ್ ಆಫ್ಟರ್ ಹಾಫ್ ಆನ್ ಅವರ್. ಮುಗಿದು ಬೇಡ. ಬರ್ಡೇ ಬಾಯ್ಗೆ ಡ್ರೆಸ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವನದು ಡಿಮ್ಯಾಂಡ್ ಇತ್ತು, ಸೊ ಅದಕ್ಕೆ ಅವ್ನಿಗೆ ಏನು ಬೇಕೋ ಅದು ತೊಗೊಳ್ಳಿ ಅಂದ್ಬಿಟ್ಟು ಹೆಲ್ಮೆಟ್ ಶಾಪಿಗೆ ಹೋದ್ವಿ. ಅವ್ನಿಗಲ್ಲಿ ಕಲರ್ ಏನೋ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದ. ಸರಿ ಆರ್ಡ್ರ್ ಕೊಡಿಸ್ತೀವಿ ಅಂತ ಎಲ್ಲರೂ ಮಾತಾಡಿಕೊಂಡು ಅಲ್ಲಿಂದ ಒಬ್ಬೊಬ್ಬರನ್ನೇ ಅವ್ರವ್ರ ಮನೆಗೆ ರೀಚ್ ಮಾಡಿಸಿದ್ರು. ಆ್ಯಂಡ್ ನಾನು ಕೂಡ ನನ್ನನ್ನು ಬಸ್ ಸ್ಟಾಪಿಗೆ ಕರ್ಕೊಬಂದುಬಿಟ್ಟು ನಾನು ಅಲ್ಲಿಂದ ಆಟೋ ಮಾಡಿಕೊಂಡು ನಮ್ಮ ಮನೆಗೆ ಹೋದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇದು ಸುಮ್ಮನೆ ಫನ್ನಾಗಿ ಒಂದಿನದ ರ್ಯಾಂಡಮ್ ವಿಡಿಯೋ ಮಾಡಿದ್ದಷ್ಟೇ, ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ ನನಗೆ ವಿಡಿಯೋ ಮಾಡಬೇಕು ಅಂತ. ರ್ಯಾಂಡಮ್ ಆಗಿ ರಿಯಾಲಿಟಿನ ತೋರಿಸಿದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.